75-80 ವರ್ಷ ಆಗೈತಿ. ಹಿಂಗ್ ತಡ್ತಾನ ಪುಣ್ಯಾತ್ಮ. ಈ ತರ ಮಲ್ಲಿಕಾರ್ಜುನ್ ತಡೆ ತಟ್ಟು ನಾನು ಮಂತ್ರಿ ಆಗ್ತೀನಿ ಅಂತ ತೊಡೆ ತಟ್ಟು ಮಲ್ಲಿಕಾರ್ಜುನ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ನಿಮ್ಗೆ ಆ ಗಂಡಸ್ತನ ತಾಕತ್ತಿದ್ರೆ ಬೆಲೆ ಕೊಡ್ಸಕ್ಕಂತ ಕೆಲಸವನ್ನ ಮಾಡ್ರಿ. ಇರ್ತಕ್ಕಂಥ ಮಂತ್ರಿಗಳನ್ನ ಹೊರದೇಶ ಪ್ರವಾಸ ಮಾಡೋದ್ ನಿಲ್ಸಿ. ತೊಟ್ಟಿಲಿ ಶಾಮನೂರ್ ಕುಟುಂಬದ ವಿರುದ್ಧ ತಟ್ಟಿ ನೀನ್ ಮಂತ್ರಿ ಆಗಿ ಬಾ, ಅವ್ರು ನಾನೇ ಬಂದು ನಿನಗೆ ಸನ್ಮಾನ ಮಾಡ್ತೀನಿ. ರಾಜಕೀಯ ಆಗ್ಬೇಕು ನಿಮಗೆ. ಒಬ್ಬ ವೃದ್ಧನ ವಯಸ್ಸಿನಲ್ಲಿ ಇದ್ದು ನೀನು ಅಲ್ಲಿ ಕಾರ್ಯಕರ್ತರ ನಡುವೆ ಮೀಡಿಯಾದಾಗ ತಡೆ ತಟ್ತೀಯ, ಪೈಲ್ವಾನ್ ಅಂತ ಹೇಳ್ತೀಯ. ನಿನ್ನ ಮಗನ ವಯಸ್ಸಿನ ನಿನ್ ಮಂತ್ರಿ ಸ್ಥಾನ ಬಿಟ್ಟು ನೀನು ಯಜಮಾನ ಆಗಿಲ್ಲಿ ಹಿಂಗ್ ತಟ್ತೀಯಲ್ಲ, ಆ ತಾಕತ್ತಾನ ಇಲ್ಲಿ ಶಾಮನೂರ್ ಕುಟುಂಬದವ್ರಿಗೆ ತಟ್ಟಿ ನೀನ್ ಮಂತ್ರಿ ಆಗೋ, ಅವಾಗ ನೀನು ಶಬಾಷ್ಗಿರಿ ಅಂತ ಹೇಳ್ತೀವಿ. ಒಬ್ಬ ಶಾಸಕರಾಗಿ 75-80 ವರ್ಷ ಆಗೈತಿ. ಹಿಂಗ್ ತಡ್ತಾನ ಪುಣ್ಯಾತ್ಮ. ಈ ತರ ಅಯ್ಯೋ ಶಿವನೇ, ಅಲ್ಲಿ ಗುಂಡಿ ಮುಚ್ಚತಕ್ಕಂತ ಕೆಲಸ ಮಾಡಿ ನೀನು ತಟ್ಟಾದ ನಾನು ತೋರಿಸ್ತೀನಿ ಅಂತಂದು ಗುಂಡಿ ಮುಚ್ಚ ಕೆಲಸ ಮಾಡಿಲ್ಲಿ. ಈ ತರ ಮಲ್ಲಿಕಾರ್ಜುನ್ ತಡೆ ತಟ್ಟು ನಾನು ಮಂತ್ರಿ ಆಗ್ತೀನಿ ಅಂತ ತೊಡೆ ತಟ್ಟು ಮಲ್ಲಿಕಾರ್ಜುನ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ನಿನ್ನ ಮಗನ ವಯಸ್ಸಿನ ನಿಂಗೆ ಮಂತ್ರಿ ಸ್ಥಾನ ಬಿಟ್ಟು ನೀನು ಯಜಮಾನ ಆಗಿಲ್ಲಿ ಹಿಂಗ್ ತಟ್ತೀಯಲ್ಲ, ಆ ತಾಕತ್ತಾನ ಇಲ್ಲಿ ಶಾಮನೂರ್ ಕುಟುಂಬದವ್ರಿಗೆ ತಟ್ಟಿ ನೀನ್ ಮಂತ್ರಿ ಆಗೋ, ಅವಾಗ ನೀನು ಶಬಾಷ್ಗಿರಿ ಅಂತ ಹೇಳ್ತೀವಿ. ರಾಜಕೀಯ ಆಗ್ಬೇಕು ನಿಮಗೆ. ಒಬ್ಬ ವೃದ್ಧನ ವಯಸ್ಸಿನಲ್ಲಿ ಇದ್ದು ನೀನು ಅಲ್ಲಿ ಕಾರ್ಯಕರ್ತರ ನಡುವೆ ಮೀಡಿಯಾದಾಗ ತಡೆ ತಟ್ತೀಯ, ಪೈಲ್ವಾನ್ ಅಂತ ಹೇಳ್ತೀಯ. ತೊಟ್ಟಿಲಿ ಶಾಮನೂರ್ ಕುಟುಂಬದ ವಿರುದ್ಧ ತಟ್ಟಿ ನೀನ್ ಮಂತ್ರಿ ಆಗಿ ಬಾ, ಅವಾಗ ನಾನೇ ಬಂದು ನಿನಗೆ ಸನ್ಮಾನ ಮಾಡ್ತೀನಿ. ನಮ್ಮ ಕಾರ್ಯಕರ್ತರು, ಒಬ್ಬ ಬೂತ್ ಮಟ್ಟದ ಕಾರ್ಯಕರ್ತರು ರಾಷ್ಟ್ರೀಯ ಲೆವೆಲ್ ಬರ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥ ಪಾರ್ಟಿ ಕಾರ್ಯಕರ್ತರಿದ್ದಾರೆ. ವಿಶೇಷವಾಗಿ ಇಡೀ ಹೊನ್ನಳ್ಳಿ ನ್ಯಾಮತಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಶಸ್ವಿ ಕಾರ್ಯಕ್ರಮ ಆಗಿದೆ ನಿನ್ನೆ ಬಂದ್ ಕಾರ್ಯಕ್ರಮ. ಇವರಿಗೆ ಬೆಂಬಲ ಬೆಳ ಕೊಡ್ತಕ್ಕಂಥ ತಾಕತ್ತಿಲ್ಲ, ನಮಗೆ ಅವಮರ್ಯಾದಕ್ಕಂತ ಹೇಳಿಬಿಟ್ಟು ನಮ್ಮ ಕಾರ್ಯಕರ್ತರ ವಿರುದ್ಧ ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀರಿ ನೀವು. ನಿಮ್ಗೆ ಆ ಗಂಡಸ್ತನ ತಾಕತ್ತಿದ್ರೆ ಬೆಂಬಲ ಬೆಲೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ರಿ. ಇಲ್ಲಿರ್ತಕ್ಕಂಥ ಮಂತ್ರಿಗಳನ್ನ ಹೊರದೇಶ ಪ್ರವಾಸ ಮಾಡೋದ್ ನಿಲ್ಸಿ. ಯಾವ್ಯಾವ ಕ್ಷೇತ್ರದಲ್ಲಿ ನಿಮ್ಮ ಮಂತ್ರಿಗಳು ವಿಧಾನಸಭಾ ಕ್ಷೇತ್ರದಲ್ಲಿ ಅಡ್ಡಾಡಿದ್ದಾರೆ, ಯಾವ ರೈತರ ಕಷ್ಟವನ್ನ ಕೇಳಿದ್ದಾರೆ, ಬರೀ ದೌರ್ಜನ್ಯ ಮಾಡ್ಕೊಂತ ಅವ್ರದ್ದು ವ್ಯವಹಾರ ಮಾಡ್ಕೊಂತ ಇನ್ನೊಂದು 2-3 ಫ್ಯಾಕ್ಟ್ರಿ ಮಾಡ್ಕೊಂತ ಕೆಲಸ ಮಾಡಿದ್ದಾರೆ. ನಿಮ್ಗೆ ನಾಚಿಕೆ ಆಗಲ್ಲ ಶಾಸಕರಾಗಿ ನಿಮಗೆ? ಇವ್ರ ಕಿವಿಂಡದನ್ ಮಾಡ್ರಿ ನೀವು ಜಿಲ್ಲಾ ಉಸ್ತುವಾರಿ ಸಚಿವರನ್ನ. ಅದನ್ನ ಬಿಟ್ಟು ಇಲ್ಲಿ ನಮಗೆ ದೌರ್ಜನ್ಯ ಮಾಡಕ್ ಬರ್ತೀರಾ? ನಮಗೆ ಎಲ್ಲರೂ ಪೈಲ್ವಾನ್ಗಿರಿ ಮಾಡೋರು ಎಲ್ಲರೂ ಇದ್ದಾರೆ. ಆದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಂಸ್ಕೃತಿ ಸಂಸ್ಕಾರವನ್ನ ಕಲಿಸಿದ್ದಾರೆ ನಮಗೆ. ಕೂಡಲೇ ಇಡೀ ಜಿಲ್ಲೆಯಲ್ಲಿ ಕ್ಷಮೆ ಕೇಳಬೇಕು, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ.